ಎಲ್ಲ ಕೋಲಾರ ಜನತೆಗೆ ಹೊಸ ವರ್ಷದ ಶುಭಾಶಯಗಳು. ತಮ್ಮೆಲ್ಲರಿಗೂ ಗೊತ್ತಿದೆ, ಇವತ್ತು ವಂಶೋದಯ ಹಾಸ್ಪಿಟಲ್ ಡಾಕ್ಟರ್ ಅರವಿಂದ್ ಅವರು ಮತ್ತು ಭಾರತ್ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಕೋಲಾರ ಅವರು ಮತ್ತು ರೋಟರಿ ಕ್ಲಬ್ ಕೋಲಾರ ಅವರು ಮತ್ತು ಅರಣ್ಯ ಇಲಾಖೆ ಅವರು ತಾವೆಲ್ಲರೂ ಸಾರ್ವಜನಿಕರು, ಸಿವಿಲ್ ಸೊಸೈಟಿ, ಪರಿಸರ ಪ್ರೇಮಿಗಳು, ಸಿವಿಲ್ ಸೊಸೈಟಿ ಇವತ್ತು ಎಲ್ಲ ಒಟ್ಟಿಗೆ ಸೇರಿ ತಮ್ಮೆಲ್ಲರಿಗೂ ಗೊತ್ತಿದೆ ಕಾಂಕ್ರೀಟೀಕರಣ ಕೋಲಾರನ್ನು ಇವತ್ತು ಹಸಿರೀಕರಣ ಕೋಲಾರ ಅಂತ ಮಾಡಬೇಕು ಅಂತ ಎಲ್ಲರೂ ಈಗ ಕೈ ಜೋಡಿಸಿದರು. ತಮ್ಮೆಲ್ಲರಿಗೂ ನಾನು ಕೃತಜ್ಞತೆ ಹೇಳಲಿಕ್ಕೆ ಇಚ್ಛಪಡ್ತೀನಿ. ಈಗಾಗಲೇ ಒಳ್ಳೆ ಸಿಟಿನಲ್ಲಿ ಟ್ರೀ ಗಾರ್ಡ್ ಇದ್ದು ಎಲ್ಲ ಪ್ರೊಟೆಕ್ಷನ್ ಮಾಡಲಿಕ್ಕೆ ಎಲ್ಲ ರಕ್ಷಣೆ ಇದೆ. ಈ ರೀತಿಯಲ್ಲಿ ನಾವು ಒಂದು ಯೋಜನೆ ಇಟ್ಕೊಂಡು ಈ ಹಸಿರೀಕರಣ ಕೋಲಾರದು ಭಾಳ ಇಂಪಾರ್ಟೆಂಟ್. ಯಾಕಂದರೆ ರೂರಲ್ ಏರಿಯಾಸ್ನಲ್ಲಿ ಎಲ್ಲ ಹಸಿರು ಇದೆ, ಬಟ್ ಸಿಟಿನಲ್ಲಿ ಈ ಧೂಳಿ ಮತ್ತು ಎಲ್ಲ ಗಾಳಿ ಮಾಲಿನ್ಯ ಜಾಸ್ತಿ ಆಗಿದ್ದು ಕಾರಣ ಇಲ್ಲಿ ಈ ಪಟ್ಟಣದಲ್ಲಿ, ನಗರದಲ್ಲಿ ಬದುಕ್ತಾ ಇದೆ ಎಲ್ಲ ಸಮಸ್ತರಿಗೆ, ಮಕ್ಕಳಿಗೆ ಎಲ್ಲ ಉಸಿರು ತೊಂದರೆ ಇದೆ. ಈ ಉಸಿರು ತೊಂದರೆ ಎಲ್ಲದನ್ನು ತಡೆಗಟ್ಟಬೇಕಂದ್ರೆ ಈ ಹಸಿರೀಕರಣ ಬೇಕು. ಈ ಹಸಿರೀಕರಣದಿಂದನೇ ಇವೆಲ್ಲ ಧೂಳಿಗಳು ಮತ್ತು ಎಲ್ಲ ಮಾಲಿನ್ಯಗಳನ್ನೆಲ್ಲ ಕಡಿಮೆ ಮಾಡ್ಲಿಕ್ಕಾಗ್ತದೆ. ಆದ್ದರಿಂದ ಒಳ್ಳೆ ರೀತಿಯಲ್ಲಿ ಮಾರ್ನಿಂಗ್ದಿಂದ ಇವತ್ತು ಯೋಜನೆಯನ್ನು ಇಟ್ಕೊಂಡಿದ್ರು. ಸಾಕಷ್ಟು ಮೇನ್ ರೋಡ್ಸ್ನಲ್ಲಿ ಈಗ ಗಿಡ ನೆಡ್ತಾ ಇದ್ದು, ಇದೆಲ್ಲದಕ್ಕೂ ಕೈ ಜೋಡಿಸಿದ ಮತ್ತು ಎಲ್ಲ ಮೆಟೀರಿಯಲ್ ಎಲ್ಲ ದಾನ ಮಾಡಿದ ಎಲ್ಲ ವಂಶೋದಯ ಹಾಸ್ಪಿಟ್ಲಿಗೂ ಮತ್ತು ಕೈ ಜೋಡಿಸಿದ ಎಲ್ಲ ಸ್ಕೌಟ್ಸ್ ಗೈಡ್ಸು ರೋಟರಿ ಅವ್ರಿಗೆಲ್ಲರಿಗೂ ನಾನು ಕೃತಜ್ಞತೆ ಹೇಳಲಿಕ್ಕೆ ಇಚ್ಛಪಡ್ತೀನಿ. ನಾವೇನು ಗಿಡ ನೆಡೋ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ, ಭಾರತ್ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್, ನಮ್ಮ ವಂಶೋದಯ ಹಾಸ್ಪಿಟಲ್, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಮತ್ತು ರೋಟರಿ ಕ್ಲಬ್ ಮತ್ತು ನಮ್ಮ ಮುನ್ಸಿಪಾಲ್ಟಿ ಕಡೆಯಿಂದ ಈ ಒಂದು ಇನಿಷಿಯೇಟಿವ್ನ ನಾವು ಸ್ಟಾರ್ಟ್ ಮಾಡಿದ್ದೀವಿ. ನಾವು ರೀಸೆಂಟ್ ಒಂದು ಸರ್ವೆನಲ್ಲಿ ನೋಡಿದ್ರಿ, ಕೋಲಾರ ಟಾಪ್ 10ನಲ್ಲಿ ಇದೆ ಏರ್ ಕ್ವಾಲಿಟಿ ಇಂಡೆಕ್ಸಲ್ಲಿ ಅಂತ ಅಂದ್ಬಿಟ್ಟು. ಬಟ್ ನಮ್ಮ ಟೌನಲ್ಲಿ ಅಬ್ಸರ್ವ್ ಮಾಡಿದ್ರೆ ಭಾಳ ಮರಗಿಡಗಳು ಕಮ್ಮಿ ಇದ್ದಾವೆ, ಎಲ್ಲಿ ನೋಡಿದ್ರು ಖಾಲಿ ರೋಡ್ಸ್ ಇದ್ದಾವೆ. ನಾವು ಇದೇ ಥರ ಈ ಪ್ರೋಗ್ರಾಮ್ಸ್ನ ಇನ್ನು ಮುಂದಕ್ಕೆ ಮಾಡ್ಕೊಂಡು ಹೋಗ್ತಿದ್ರೆ ಅಟ್ಲೀಸ್ಟ್ ನಾವೊಂದು ಟಾಪ್ 1 ಟಾಪ್ 3 ಬರಬೇಕು ಅಂತ ನನ್ನೊಂದು ಆಸೆ. ಇದಕ್ಕೆಲ್ಲ ನಮಗೆ ಸ್ಫೂರ್ತಿ ತುಂಬಿದ್ದು ನಮ್ಮ ಏಡುಕೊಂಡ್ಲು ಸಾರ್ ಅವರು ಇವಾಗವರೆಗೂ ಏನು ಅರಣ್ಯ ಇಲಾಖೆ ಜಮೀನು ಸಾವಿರಾರು ಕೋಟಿ ಬೆಳೆ ಬಾಳುವಂಥ ಜಮೀನನ್ನ ವಾಪಸ್ಸು ಸರ್ಕಾರಕ್ಕೆ ತಗೊಂಡು ಅಲ್ಲಿ ಗಿಡ ನೆಟ್ಟು ಒಂದು ಏನು ಅವರು ಕೆಲಸ ಮಾಡ್ತಿದ್ದಾರೆ, ಇದು ನಮ್ಗೆ ಇನ್ನೂ ಸ್ಫೂರ್ತಿ ಕೊಡುತ್ತೆ. ನಾವು ವಂಶೋದಯ ಆಸ್ಪತ್ರೆ ಕಡೆಯಿಂದ ಈ ಟ್ರೀ ಗಾರ್ಡ್ಸು ಮತ್ತು ಪ್ಲಾಂಟಿಂಗ್ ಏನು ಬೇಕೋ ಎಲ್ಲನೂ ಒದಗಿಸ್ಕೊಡ್ತೀವಿ. ನಮ್ಮ ಕಡೆಯಿಂದ ಎಲ್ಲ ಸಹಕಾರನೂ ಇರ್ತದೆ. ಇನ್ನು ಹೀಗೆ ಮುಂದುವರ್ಕೊಂಡು ಹೋಗ್ತೀವಿ. ಎಲ್ಲ ಪರಿಸರ ಪ್ರೇಮಿಗಳೇ, ಈ ದಿನ ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ ಕರ್ನಾಟಕ, ವಂಶೋದಯ ಆಸ್ಪತ್ರೆ ಕೋಲಾರ, ಸಾಮಾಜಿಕ ಅರಣ್ಯ ಇಲಾಖೆ, ನಗರಸಭೆ ಎಲ್ಲ ಸಂಯುಕ್ತ ಆಶ್ರಯದಲ್ಲಿ ಕೋಲಾರ ನಗರವನ್ನು ಹಸಿರೀಕರಣ ಮಾಡೋ ದೃಷ್ಟಿಯಲ್ಲಿ ಈ ದಿನ ಬನ್ನಿ ಕೋಲಾರದಲ್ಲಿ ನಗರದಲ್ಲಿ ಗಿಡ ಮರ ಬೆಳೆಸಿ ಕೋಲಾರನ ಉಳಿಸಿ ಅಭಿಯಾನಕ್ಕೆ ಈ ದಿನ ನಾವು ಚಾಲನೆ ಕೊಡ್ತಿದ್ವಿ. ಈ ಚಾಲನೆ ಕೊಡಲಿಕ್ಕೆ ನಗರಸಭೆಯ ಅಧ್ಯಕ್ಷರು ಲಕ್ಷ್ಮೀದೇವಮ್ಮ ಅವರು ಆಗಮಿಸಿ ಗಿಡ ನೆಡೋದ್ರ ಮುಖಾಂತರ ಉದ್ಘಾಟನೆ ಮಾಡುವುದು. ಈಗ ನಮ್ಮ ನಿಕಟಪೂರ್ವ DF ಆಗಿರ್ತಕ್ಕಂಥ ಏಡುಕೊಂಡ್ಲು ಸರ್ ಅವರು ಬಂದಿದ್ದಾರೆ. ಅವರು ಈ ಒಂದು ಗಿಡ ನೆಡೋ ಕಾರ್ಯಕ್ರಮದಲ್ಲಿ ಮೂಲವಾಗಿ ನಮಗೆ ಟ್ರೀ ಗಾರ್ಡ್ಸ್ ಬೇಕಾಗಿತ್ತು. ಟ್ರೀ ಗಾರ್ಡ್ಸನ್ನು ಕೊಡಲಿಕ್ಕೆ ವಂಶೋದಯ ಹಾಸ್ಪಿಟಲ್ನ ಡಾಕ್ಟರ್ ಅರವಿಂದ್ ಸರ್ ಅವರು ಒಪ್ಕೊಂಡು ನಮಗೆ 2000 ಗಿಡ ಟ್ರೀ ಗಾರ್ಡ್ ಕೊಡಲಿಕ್ಕೆ ಒಪ್ಕೊಂಡಿದ್ದಾರೆ. ಈಗ ಮೊದಲನೇ ಹಂತದಲ್ಲಿ 250 ಗಿಡವನ್ನು ನಾವು ಹಾಕ್ತಾ ಇದ್ದೀವಿ. ಟ್ರೀ ಗಾರ್ಡ್ ಹಾಕೋ ಉದ್ದೇಶ ಏನಂದರೆ, ಕೋಲಾರ ನಗರದಲ್ಲಿ ಬಿಡಾಡಿ ಹಸುಗಳು, ಕುರಿಗಳು, ಮೇಕೆಗಳಿದ್ದಾವೆ. ಅವುಗಳ ಹಾವಳಿ ಜಾಸ್ತಿ ಆಗಿರೋದ್ರಿಂದ ಗಿಡ ಹಾಕಿದ್ರೆ ಉಳಿಬೇಕು, ಶಾಶ್ವತವಾಗಿ ಉಳಿಬೇಕು ಅಂತ ನಿಟ್ಟಿನಲ್ಲಿ ಗಿಡ ಬೆಳೆಸೋದ್ರ ಮುಖಾಂತರ ಸ್ಕೌಟ್ ಗೈಡ್ ಸಂಸ್ಥೆಯಲ್ಲಿ ವಿದ್ಯಾರ್ಥಿಗಳಿದ್ದಾರೆ. ಅವರು 15 ದಿವಸಕ್ಕೆ ಒಂದ್ಸಲ ಒಂದೊಂದು ಕಾಲೇಜು ಅವರು ದತ್ತು ತಗೊಂಡು ಅದನ್ನು ಸೂಪರ್ವೈಸ್ ಮಾಡಿ ನಗರಸಭೆಯವರು ನೀರು ಕೊಡ್ತಾರೆ. ಹಾಗಾಗಿ ಎಲ್ಲರೂ ಸೇರಿ ಮತ್ತು ಕೋಲಾರದಲ್ಲಿ ನಗರದಲ್ಲಿ ನಮ್ಮ ರಾಜೇಶ್ ಅವರ ನಾಯಕತ್ವದಲ್ಲಿ ಪರಿಸರ ಪ್ರೇಮಿಗಳ ಬಳಗವನ್ನು ಮಾಡಿಕೊಂಡು ಎಲ್ಲರೂ ಗಿಡ ಮರ ಬೆಳೆಸುವ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತಿದ್ವಿ. ಕೋಲಾರ ನಗರವನ್ನು ಹಸಿರೀಕರಣಗೊಳಿಸುವಂಥ ಒಂದು ದೊಡ್ಡ ಚಿಂತನೆ ಇಟ್ಕೊಂಡು ಇವತ್ತು ಭಾರತ್ ಸ್ಕೌಟ್ ಗೈಡ್ಸು ಮತ್ತು ವಂಶೋದಯ ಆಸ್ಪತ್ರೆ ಎಲ್ಲರೂ ಸಹಕಾರ ತಗೊಂಡು ಇವತ್ತು ಪರಿಸರ ಪ್ರೇಮಿಗಳ ಒಂದು ದಿಟ್ಟ ನಿರ್ಧಾರ ತಗೊಂಡಿತ್ತು ಹೊರಟಿದ್ದೀವಿ. ಇದು ಮುಂದೊಂದು ದಿನ ಈ ಕೋಲಾರ ನಗರವನ್ನು ಸಂಪೂರ್ಣ ಹಸಿರೀಕರಣಗೊಳಿಸುವಂಥ ಒಂದು ಬೃಹತ್ ಹೆಜ್ಜೆನ ಇಡೋಂಥ ಕೆಲಸಕ್ಕೆ ಬೇರೆ ಎಲ್ಲರೂ ಇವತ್ತೇನು ಒಂದು 250 ಟ್ರೀ ಗಾರ್ಡ್ಸ್ನ ಇವತ್ತು ವಂಶೋದಯ ಆಸ್ಪತ್ರೆ ಕೊಟ್ಟಿದೆ. ಇನ್ನೂ ಹೆಚ್ಚಿನ ಟ್ರೀ ಗಾರ್ಡ್ಸ್ ಬೇಕಾಗಿದೆ, ಸಾವಿರಾರು ಟ್ರೀ ಗಾರ್ಡ್ಸ್ ಬೇಕಾಗಿದೆ. ಬೇರೆ ಸಂಸ್ಥೆಗಳಿರ್ಬೋದು, ಆಸ್ಪತ್ರೆಗಳಿರ್ಬೋದು, ಎಲ್ಲರನ್ನೂ ಮುಂದೆ ಬಂದು ಕೈ ಜೋಡಿಸಿದಲ್ಲಿ ಕೋಲಾರ ನಗರನ ಸಂಪೂರ್ಣವಾಗಿ ಹಸಿರುಗೊಳಿಸಕ್ಕಂಥ
ಕೆಲಸನ ನಾವು ಪ್ರಾಮಾಣಿಕವಾಗಿ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಯೂರಾಲಜಿ ವಂಶೋದಯ ಆಸ್ಪತ್ರೆಯಲ್ಲಿ ನಾವು ಸಮಗ್ರ ಮೂತ್ರಶಾಸ್ತ್ರದ ಆರೈಕೆಯನ್ನ ಒದಗಿಸುತ್ತೇವೆ. ರೋಗ ನಿರ್ಣಯದಿಂದ ಚೇತರಿಸಿಕೊಳ್ಳುವವರೆಗೆ ನಿಮ್ಮ ಆರಾಮ ಮತ್ತು ಆರೋಗ್ಯವನ್ನ ಖಚಿತಪಡಿಸಿಕೊಳ್ಳಲು ನಮ್ಮ ತಜ್ಞರ ತಂಡ ಸದಾ ಸಿದ್ಧರಿದ್ದಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 727770 72770 ಅಥವಾ 9141066685.